ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ರವಿ ಬೆಳಗೆರೆಯ ನಮಸ್ತೆ. ನಾನೊಬ್ಬ ಪತ್ರಕರ್ತ, ಬರಿತೀನಿ. ಇಟ್ಸ್ ಮೈ ಫಸ್ಟ್ ಲವ್. ಜೊತೆಗೆ ಟಿ ವಿಲಿ, ರೇಡಿಯೋಗಳಲ್ಲಿ ಮಾತಾಡ್ತೀನಿ. ಯಾವಾಗೋ ಒಂದು ಸಲ ಆ್ಯಕ್ಟ್ ಮಾಡ್ತೀನಿ. ಪ್ರಾರ್ಥನಾ ಅಂತ ಒಂದು ಸ್ಕೂಲ್ ನಡೆಸ್ತೀನಿ. ಆಚಾರ್ಯ ರಜನೀಶ್, ಪರಮಗುರು ಖುಷ್ವಂತ್ ಸಿಂಗ್, ತೆಲುಗು ಲೇಖಕ ಗುಡಿಪಾಟು ವೆಂಕಟಚಲಂ, ಕನ್ನಡದ ಲೇಖಕರಾದ ಸತ್ಯಕಾಮ, ಪತ್ರಕರ್ತರಾದ ಕೆ ಶ್ಯಾಮರಾವ್, ಇವರೆಲ್ಲರಿಂದ ಪ್ರಭಾವಿತನಾಗಿರೋನು ನಾನು. ನನಗೆ ಹಾಡು ಅಂದರೆ ತುಂಬ ಇಷ್ಟ. ಸಿನಿಮಾ ಹಾಡು, ಭಾವಗೀತೆ, ಗಜಲ್, ಇನ್ಸ್ಟ್ರುಮೆಂಟಲ್ ಎಲ್ಲ ಕೇಳ್ತಾ ಮೈ ಮರೆಯೋ ಸೆಂಟಿಮೆಂಟಲ್ ಫೆಲೋ ನಾನು. ಎಲ್ಲೇ ಒಳ್ಳೆ ಸಂಗೀತ ಕೇಳಿದ್ರೂ ಅದನ್ನು ಗೆಳೆಯರಿಗೆ ತಂದು ಕೇಳಿಸೋ ಹುಚ್ಚು. ಯಾವುದೇ ಒಳ್ಳೆ ಪುಸ್ತಕ ಓದಿದ್ರೂ ನಿಮ್ಮಂಥ ಸಾವಿರಾರು ಜನ ಅಗೋಚರ ಮಿತ್ರರ ಜೊತೆಗೆ, ಓದುಗರ ಜೊತೆಗೆ, ಈಗ ಕೇಳುಗರ ಜೊತೆಗೆ ಹಂಚಿಕೊಳ್ಳೋ ಹುಚ್ಚು. ಈ ಬದುಕು ನನ್ನ ಪಾಲಿನ ಬೆಸ್ಟ್ ಟೀಚರ್. ಅದು ಕಲಿಸಿದ 1000 ಪಾಠಗಳನ್ನು ಕಲಿತಾ 48 ವರ್ಷದ ಹಾದಿ ನಡೆದುಬಿಟ್ಟೆ. ಹಾಗೆ ಬದುಕು ಕಲಿಸಿದ ಕೆಲವು ಪಾಠಗಳನ್ನು, ಸೂತ್ರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳೋ ಈ ಪ್ರಯತ್ನವೇ ಮನಸ್ಸೇ. ನನ್ನ ಹತ್ರಕ್ಕೆ ತುಂಬ ಜನ ಯಂಗ್ಸ್ಟರ್ಸ್ ಬರ್ತಾರೆ. ಆಗಷ್ಟೇ ಅಚೀವ್ಮೆಂಟ್ಗಳ ಹೊಸ್ತಿಲೆದುರಿಗೆ ಬಂದು ನಿಂತವರು. ಏನೋ ಸಾಧಿಸಬೇಕು ಅನ್ನೋ ಆಸೆ, ಏನನ್ನಾದರೂ ಸಾಧಿಸ್ತೀವಿ ಅನ್ನೋ ಕಾನ್ಫಿಡೆನ್ಸು. ಅವರ ಕಣ್ಣುಗಳಲ್ಲಿ ಆಸೆ, ಮುಖದಲ್ಲಿ ಅಮಾಯಕತೆ, ತೋಳುಗಳಲ್ಲಿ ಆರೋಗ್ಯ ಕಾಣಿಸುತ್ತೆ. ಒಬ್ಬ ಹುಡುಗ, ಯಂಗ್ ಮ್ಯಾನ್ ಆಫ್ 18 ಇಯರ್ಸ್, ನನ್ನನ್ನು ಕೇಳ್ತಾನೆ, ಸರ್, ದುಡ್ಡು ಮಾಡೋದು ಹೇಗೆ? ತುಂಬ ದುಡ್ಡು ಮಾಡಬೇಕು ಯುನೋ. ನಾನು ಆ ಹುಡುಗನನ್ನೇ ಪ್ರೀತಿಯಿಂದ ನೋಡ್ತೀನಿ. ನನಗೆ ಕೊಟ್ರೇಶಿ ನೆನಪಾಗ್ತಾನೆ. ಚಿತ್ರನಟ ಉಪೇಂದ್ರನ ಮನೆ ಪಕ್ಕದ ಬಿಗ್ ಬಜಾರ್ ಕಟ್ಟಡ ಹತ್ತಿ ತನ್ನ ನೆಚ್ಚಿನ ಹೀರೋ ಉಪೇಂದ್ರನನ್ನು ನೋಡೋಕ್ಕೆ ತವಕಿಸಿ ಅಷ್ಟು ಎತ್ತರದಿಂದ ಆಯ ತಪ್ಪಿ ಜಾರಿ ಬಿದ್ದು ತೀರಿ ಹೋದ ಅಮಾಯಕ ಹುಡುಗ ಕೊಟ್ರೇಶಿ. ಅವನ ಜೇಬಿನಲ್ಲಿ ಸಿಕ್ಕ ಪುಟ್ಟ ಡೈರಿಲಿ ಅವನು ಏನು ಬರೆದಿಟ್ಕೊಂಡಿದ್ದ ಗೊತ್ತಾ? ಉಪೇಂದ್ರನ್ ಥರ ಪಾಪ್ಯುಲರ್ ಆಗಬೇಕು, ಸಂಕೇಶ್ವರ್ ಥರ ಅಂದರೆ ವಿಜಯ್ ಸಂಕೇಶ್ವರ್ ಥರ ದುಡ್ಡು ಮಾಡಬೇಕು, ರವಿ ಬೆಳಗೆರೆ ಥರ ಸಕ್ಸಸ್ ಆಗಬೇಕು ಅಂತ ಬರೆದಿಟ್ಕೊಂಡಿದ್ದ. ಕೊಟ್ರೇಶಿಯನ್ನು ನೆನಪು ಮಾಡಿಕೊಂಡು ನನ್ನೆದುರಿಗೆ ನಿಂತ 18 ವರ್ಷದ ಹುಡುಗನಿಗೆ ಪ್ರೀತಿಯಿಂದ ನಾನು ಹೇಳಿದ್ದೇನು ಗೊತ್ತೇ? ಮೈ ಡಿಯರ್ ಫ್ರೆಂಡ್, ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹೊರಡಬೇಡ. ದುಡ್ಡು ಮಾಡಬೇಕು ಅಂತ ಹೊರಟ್ರೆ ಕೇವಲ ದುಡ್ಡು ಮಾಡ್ತೀಯ. ಹೆಸರು ಮಾಡಬೇಕು ಅಂತ ಹೊರಟ್ರೆ ಕೇವಲ ಹೆಸರು ಮಾಡ್ತೀಯ. ಆದರೆ ಕೆಲಸ ಮಾಡ್ತೀನಿ ಅಂತ ಹೊರಡು, ದುಡಿತೀನಿ ಅಂತ ನಿರ್ಧರಿಸು, ಮಾಡೋ ಕೆಲಸವನ್ನೇ ಎಕ್ಸಲೆಂಟಾಗಿ ಉಳಿದವರೆಲ್ಲರಿಗಿಂತ ವಿಭಿನ್ನವಾಗಿ ಮಾಡ್ತೀನಿ ಅಂತ ಹೊರಡು. ನಿನ್ನ ಹಿಂದೆ ದುಡ್ಡು, ಹೆಸರು, ಯಶಸ್ಸು ಎಲ್ಲನೂ ಹೇಗೆ ಸಾಲುಗಟ್ಟಿ ಬರ್ತವೋ ನೋಡು. ಧೈರ್ಯ ಮಾಡು, ಸಾಹಸಿಯಾಗು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋ. ಸಕ್ಸಸ್ ಅನ್ನೋದು ಸಿಂಪ್ಲಿ ಇಟ್ ಫಾಲೋಸ್ ಯು. ಅನೇಕ ಹುಡುಗರು, ಅನೇಕ ಯುವಕರು ದಣಿಯೋಕೆ ಮುಂಚೆನೇ ರಿಲ್ಯಾಕ್ಸ್ ಆಗ್ತಾರೆ. ಬಿಸಿಲಿಗೆ ಬೀಳೋಕೆ ಮುಂಚೆನೇ ನೆರಳು ಹುಡುಕ್ತಾರೆ. ಸಕ್ಸಸ್ಗೆ ಶಾರ್ಟ್ ಕಟ್ ಇದೆಯಾ ಅಂತ ನೋಡ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಖಂಡಿತವಾಗಿಯೂ ಸಕ್ಸಸ್ಗೆ ಶಾರ್ಟ್ ಕಟ್ ಇಲ್ಲ. ದಿನಕ್ಕೆ 18 ಗಂಟೆ ದುಡಿದೇನೆ ಯಾರೂ ಯಾವ ರಂಗದಲ್ಲೂ ದೊಡ್ಡವರಾಗಿಲ್ಲ. ಇವತ್ತು ಮಹಾನ್ ಗಾಯಕರು ಅನ್ನಿಸ್ಕೊಂಡಿರೋ SP ಬಾಲಸುಬ್ರಹ್ಮಣ್ಯಂ ದಿನಕ್ಕೆ ಎಷ್ಟು ಗಂಟೆ, ಹಾಗೆ ಎಷ್ಟು ತಿಂಗಳು, ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ರೋ ಕೇಳಿ. ಅಮಿತಾಬ್ ಬಚ್ಚನ್ ದಿನಕ್ಕೆ ಎಷ್ಟು ಶೆಡ್ಯೂಲ್ಸ್ನಲ್ಲಿ ಕೆಲಸ ಮಾಡ್ತಿದ್ರೋ ಕೇಳಿ. ಇವತ್ತಿನ ಬದುಕು, ಈ ಪ್ರಪಂಚ ನಾವಂದುಕೊಂಡಷ್ಟು ಸರಳವಾಗಿಲ್ಲ. ದೇರ್ ಈಸ್ ಲಾಟ್ ಆಫ್ ಕಾಂಪಿಟೇಷನ್. ನಿಮಗೆ ಗೊತ್ತಿಲ್ಲ, ನಿಮ್ಮ ಪಕ್ಕದ ಮನೆಯವನು ನಿಮಗಿಂತ ಜಾಸ್ತಿ ಶ್ರಮ ಪಡ್ತಿದ್ದಾನೆ. ಅವನ ಪಾಲಿಗೆ ಸಕ್ಸಸ್ ಅನ್ನೋದು ಇಟ್ ಈಸ್ ರಿಟರ್ನ್ ಆನ್ ದಿ ವಾಲ್. ನಿಮಗೆ ಆಶ್ಚರ್ಯ ಆಗ್ಬೋದು, ನನಗೊಂದು ವಿಚಿತ್ರವಾದ ಹೆದರಿಕೆ ಇದೆ.
ನಾನು ನಿದ್ದೆ ಮಾಡಿದಾಗ, ನಾನು ಮೈ ಮರೆತಾಗ ಈ ಪ್ರಪಂಚ ನನ್ನನ್ನು ಬಿಟ್ಟು ನನಗಿಂತ ಮುಂದಕ್ಕೆ ಹೋಗ್ಬಿಡುತ್ತೇನೋ ಅಂತ ಹೆದರಿಕೆ ಆಗುತ್ತೆ. ಐ ವರ್ಕ್ 18 hours a day. ಟೇಕ್ ಇಟ್ ಫ್ರಮ್ ಮೀ ಮೈ ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ದುಡಿದೇನೆ ಸತ್ತು ಹೋಗಿರೋರು ತುಂಬ ಜನ ಇದ್ದಾರೆ. ಆದರೆ ದುಡಿದು ಸತ್ತು ಹೋದವರು ಯಾರೂ ಇಲ್ಲ. ಹಾರ್ಡ್ ವರ್ಕ್ಗೆ ಆಲ್ಟರ್ನೇಟಿವ್ ಇಲ್ಲ. ಒಂದು ಚಿಕ್ಕ ಸಕ್ಸಸ್ ಕೂಡ ತುಂಬ ಹಾರ್ಡ್ ವರ್ಕ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಡೋಂಟ್ ರಿಲ್ಯಾಕ್ಸ್ ಬಿಫೋರ್ ಯು ಆರ್ ಟಯರ್ಡ್. ಆದರೆ ಕೆಲವು ಸಲ ದುಡಿತಾ ಮನುಷ್ಯ ದುಃಖಿತನಾಗ್ತಾನೆ, ಖಿನ್ನನಾಗ್ತಾನೆ. ದುಃಖ ಅನ್ನೋದು ಯಾರನ್ನು ಬಿಟ್ಟಿದೆ ಹೇಳಿ? ದುಃಖ, ಖಿನ್ನತೆ, ಕಷ್ಟ, ಕಣ್ಣೀರು, ಒಬ್ಬಂಟಿತನ ಇವೆಲ್ಲ ಜಗತ್ತಿನ ಪ್ರತಿ ಜೀವಿಯನ್ನು ಕಾಡ್ತವೆ. ಯು ಫೀಲ್ ಅಲೋನ್, ಡಿಸಪಾಯಿಂಟೆಡ್, ರಿಜೆಕ್ಟೆಡ್ ಆ್ಯಂಡ್ ಲೋನ್ಲಿ. ಏನೆಲ್ಲ ಸಂತೋಷವನ್ನು ಕೊಟ್ಟ ಬದುಕು ಆಗೊಮ್ಮೆ ಈಗೊಮ್ಮೆ ದುಃಖವನ್ನು ಕೊಡುತ್ತೆ ಸರ್. ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ ಅವರನ್ನು ನಮ್ಮಿಂದ ದೂರ ಮಾಡಿಬಿಡುತ್ತೆ. ಯಾವುದನ್ನು ತುಂಬ ಇಷ್ಟಪಡ್ತೀವೋ ಅದೇ ನಮ್ಮ ಕೈಗೆ ಸಿಕ್ಕದ ಹಾಗಾಗ್ಬಿಡುತ್ತೆ. ನಡೀತಾ ರಸ್ತೆಯಲ್ಲೇ ಕತ್ತಲಾಗಿ ಹೋಗುತ್ತೆ, ದಿಕ್ಕು ತೋಚದ ಹಾಗಾಗತ್ತೆ. ಈ ಬದುಕು ಇಲ್ಲಿಗೆ ಮುಗಿದು ಹೋಯ್ತೇನೋ ಅನಿಸುತ್ತೆ. ಅದಕ್ಕೊಬ್ಬ ಮಹಾನ್ ಕವಿ, ಒಬ್ಬ ಮಹಾನ್ ಗಾಯಕ ಎಂಥ ಅದ್ಭುತವಾದ ಸಮಾಧಾನ ಹೇಳ್ತಾರೆ ಗೊತ್ತಾ? ಇತ್ನಾ ಹಿ ಉಪಕಾರ ಸಮಜ್ ಜೋ ಜಿತ್ನಾ ಸಾಥ್ ನಿಭಾಯೆ ಕೋಯಿ ನ ಸಂಗ್ ಮರೆ ಅಂತಾನೆ ಮಹಾನ್ ಕವಿ ಸಾಹಿರ್ ಲುಧಿಯಾನ್ವಿ. ಈ ಹಾಡನ್ನು ಮಹಾನ್ ಗಾಯಕ ಮೊಹಮ್ಮದ್ ರಫಿ ಚಿತ್ರಲೇಖ ಅನ್ನೋ ಹಿಂದಿ ಸಿನಿಮಾಗೋಸ್ಕರ 1964ರಲ್ಲಿ ಹಾಡಿದ್ದ. ಎಷ್ಟು ಸತ್ಯವಾದ ಮಾತಲ್ವಾ? ಎಷ್ಟು ದೂರದ ತನಕ ಅವರು ನಮ್ಮ ಜೊತೆಗೆ ನಡೀತಾರೋ ಅಷ್ಟೇ ಉಪಕಾರವಾಯಿತು ಅಂದ್ಕೋಬೇಕು. ಯಾರೂ ಜೊತೆಯಲ್ಲಿ ಸಾವಿನ ತನಕ ಬರೋಲ್ಲ, ಜೊತೆಯಲ್ಲಿ ಸಾಯಲ್ಲ. ನಮ್ಮನ್ನು ಅಷ್ಟೆಲ್ಲ ಪ್ರೀತಿಸ್ತಾ ಇದ್ದವರು ನಮ್ಮಿಂದ ದೂರವಾದರು ಅಂದರೆ ಅದರ ಅರ್ಥ ಅವರಿಗೆ ನಮ್ಮ ಅವಶ್ಯಕತೆ ಅಲ್ಲಿಗೆ ಮುಗೀತು ಅಂತಲೇ. ಮನಸ್ಸೇ, ಗಾಬರಿ ಆಗಬೇಡ. ಕೀಪ್ ಮೂವಿಂಗ್, ಕೀಪ್ ಗೋಯಿಂಗ್. ಪ್ರತಿ ಅಂಧಕಾರಕ್ಕೂ ಒಂದು ಸೂರ್ಯೋದಯವಿರುತ್ತೆ, ಪ್ರತಿ ಅಂತ್ಯಕ್ಕೂ ಇನ್ನೊಂದು ಆರಂಭವಿರುತ್ತೆ ಅಂತ ಕವಿ ದಾರ್ಶನಿಕನ ಹಾಗೆ ಹೇಳ್ತಾನೆ. ಆದರೂ ಮನಸ್ಸು ಬಲಹೀನ ಕ್ಷಣಗಳಲ್ಲಿ ವಿಹ್ವಲಗೊಂಡು ಬಿಡುತ್ತೆ, ಒದ್ದಾಡಿಬಿಡುತ್ತೆ. ದುಃಖ ಬಂತು ಅಂತ ಕುಸಿಬೇಡಿ, ಬೇಜಾರಾಗಬೇಡಿ. ದುಃಖ ಕೂಡ ಒಂದು ವಿಚಿತ್ರವಾದ ರೀತಿಯಲ್ಲಿ ಇಷ್ಟವಾಗಿ ಬಿಡುವಂಥ ಫೆನಾಮಿನ. ದುಃಖದಲ್ಲಿದ್ದಾಗಲೇ ನಮಗೆ ಸುಖದ ಕಿಮ್ಮತ್ತು ಅರ್ಥವಾಗೋದು. ನಾನು ತುಂಬ ಗೌರವಿಸುವಂಥ ದಾರ್ಶನಿಕ, ಗುರು, ಚಿಂತಕ, ಆಚಾರ್ಯ ರಜನೀಶ್ ತುಂಬ ಅದ್ಭುತವಾದ ಮಾತು ಹೇಳ್ತಾರೆ. ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಆಕ್ರಮಿಸಿಕೊಳ್ಳುವಂಥ ಲೋನ್ಲಿನೆಸ್ನ ಅಂದರೆ ಒಬ್ಬಂಟಿತನವನ್ನು ನೀವು ಅಲೋನ್ನೆಸ್ ಆಗಿ, ಏಕಾಂತವನ್ನಾಗಿ ಕನ್ವರ್ಟ್ ಮಾಡಿಕೊಳ್ಳೋದನ್ನು ಕಲಿದೇ ಇದ್ದರೆ ದಡ್ರು ಅನ್ನಿಸ್ಕೊಳ್ತೀರಿ ಅಂತಾನೆ. ಒಬ್ಬಂಟಿತನ ಅನ್ನೋದು ನಿಜಕ್ಕೂ ಪೇಯ್ನ್ಫುಲ್ ಆದದ್ದು, ಸಾರೋಫುಲ್ ಆದದ್ದು. ಆದರೆ ಏಕಾಂತ ಅನ್ನೋದು ತುಂಬ ಮಧುರವಾದ್ದು, ಅದ್ಭುತವಾದ್ದು. ಯಾವಾಗಲೂ ಒಬ್ಬಂಟಿಯಾಗಿರಬೇಡಿ, ಇಟ್ ಈಸ್ ಥ್ರೆಟನಿಂಗ್. ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ ಅನ್ನಿಸುವಷ್ಟು ಅಪಾಯಕಾರಿಯಾದ್ದು ಒಂಟಿತನ. ಆದರೆ ಏಕಾಂತ ಹಾಗಲ್ಲ. ಏಕಾಂತದಲ್ಲಿ ಮಾತ್ರ ನಮಗೆ ನಾವು ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗ್ತೀವಿ. ನಮ್ಮ ಜೊತೆಗೆ ನಾವು ಮಾತಾಡ್ಕೋತೀವಿ, ಅನಲೈಸ್ ಮಾಡ್ಕೋತೀವಿ. ನಮಗೆ 1000 ಜನ ಫ್ರೆಂಡ್ಸ್ ಇರ್ಬೋದು, ಆತ್ಮೀಯರಿರಬಹುದು, ಮಹಾನ್ ಗುರುಗಳಿರಬಹುದು, ನಮ್ಮನ್ನು ತುಂಬ ಇಷ್ಟಪಡೋರಿರಬಹುದು. ಆದರೆ ಒಂದು ಮಾತು ಮಾತ್ರ ಸತ್ಯ, ನಮಗೆ ನಾವು ಅರ್ಥವಾದಷ್ಟು ಚೆನ್ನಾಗಿ ಮತ್ತಾರಿಗೂ ಅರ್ಥವಾಗಲ್ಲ. ನಮ್ಮ ಬೆಸ್ಟ್ ಫ್ರೆಂಡ್ ನಾವೇ. ನಮಗಿಂತ ಒಳ್ಳೆ ಅಡ್ವೈಸರ್ ಇನ್ನೊಬ್ಬರಿರಲ್ಲ. ಅದಕ್ಕೆ ಹೇಳಿದ್ದು, ಟ್ರೈ ಟು ಬಿ ವಿತ್ ಯುವರ್ ಸೆಲ್ಫ್. ನಿಮ್ಮ ಒಬ್ಬಂಟಿತನವನ್ನು ಏಕಾಂತವನ್ನಾಗಿ ಕನ್ವರ್ಟ್ ಮಾಡಿಕೊಳ್ಳಿ. ನನ್ನ ಇನ್ನೊಬ್ಬ ಪ್ರೀತಿಯ ಕವಿ ಮಿರ್ಜಾ ಗಾಲಿಬ್. ಅವನನ್ನು ಅಸಾದುಲ್ಲಾ ಖಾನ್ ಗಾಲಿಬ್ ಅಂತಾರೆ. ನಿರಾಸೆ, ದುಃಖ, ವೈಫಲ್ಯ, ಬೇಸರ, ಸೋಲು, ಅನಾಥ ಪ್ರಜ್ಞೆಗಳ ಮಧ್ಯದಲ್ಲೇ ಬದುಕಿಬಿಟ್ಟವನು ಗಾಲಿಬ್. ದಿಲೆ ನಾದಾನ್ ತುझे ಹುವಾ ಕ್ಯಾ ಹೇ, ಆಖಿರ್ ಇಸ್ ದರ್ದ್ ಕಿ ದವಾ ಕ್ಯಾ ಹೇ ಅಂತ ತನ್ನ ನೊಂದ ಮನಸ್ಸನ್ನು ತಾನೇ ಮಾತಾಡಿಸಿಕೊಂಡವನು.
ಪ್ರೇಮ ಅಂದರೆ ಏನು ಅಂತಾನೆ ಗೊತ್ತಿಲ್ಲದವಳನ್ನು ಪ್ರೀತಿಸಿ ಯಾಕೆ ನೊಂದ್ಕೋತೀಯ ಅಂತ ಮನಸ್ಸಿಗೆ ಬುದ್ಧಿ ಹೇಳಿದವನು. ಆದರೆ ಗಾಲಿಬ್ಗೂ ಕೂಡ ಒಂದು ದಿವ್ಯವಾದ ಸತ್ಯ ಗೊತ್ತಿತ್ತು. ಮನಸ್ಸು ಯಾವತ್ತಿಗೂ ಬುದ್ಧಿಯ ಮಾತು ಕೇಳೋದಿಲ್ಲ. ಅಂಥ ಮಾತು ಕೇಳದ ಮನಸ್ಸನ್ನು ಗಾಲಿಬ್ ತನ್ನದೇ ಆದ ರೀತಿಯಲ್ಲಿ ಸಂತೈಸೋ ಪ್ರಯತ್ನ ಮಾಡಿದ್ದ. ಮಹಾಕವಿ ಮಿರ್ಜಾ ಗಾಲಿಬ್ ಕೂಡ ಒಂದರ್ಥದಲ್ಲಿ ಈ ಜೀವನ ಇದ್ದ ಹಾಗೆ. ಅನುಭವಿಸ್ತಾ ಅನುಭವಿಸ್ತಾ ಅರ್ಥವಾಗ್ತಾ ಹೋಗ್ತಾನೆ ಜೀವನದ ಹಾಗೆ. ಸುಮಾರು 25 ವರ್ಷಗಳಿಂದ ನಾನು ಗಾಲಿಬ್ನ ಕವಿತೆಗಳನ್ನು ಓದ್ತಾ ಇದ್ದೀನಿ, ಗಜಲ್ಗಳನ್ನು ಕೇಳ್ತಾ ಇದ್ದೀನಿ. ಪ್ರತಿ ಸಲ ಕೇಳಿದಾಗಲೂ ನನಗೆ ಹೊಸ ಅರ್ಥ ಗೋಚರಿಸಿದೆ. ಪ್ರತಿ ಸಲ ಓದಿದಾಗಲೂ ಹೊಸ ಭಾವ ಕಾಣಿಸಿದೆ. ಎಷ್ಟೋ ಕಡೆ ಗಾಲಿಬ್ ಬಳಸುವಂಥ ಪರ್ಷಿಯನ್ ಶಬ್ದಗಳು ಅರ್ಥವಾಗೋದಿಲ್ಲ. ಆದರೂ ಆ ಹಾಡು, ಆ ಗಜಲು ಎತ್ತಿಟ್ಕೋತೀನಿ. ಯಾವತ್ತು ಮತ್ತೆ ಅದು ಕೈಗೆ ಸಿಕ್ಕು ಯಾವ ಹೊಸ ಅರ್ಥ ಕೊಟ್ಟು ಎಂಥ ಬೆರಗು ಹುಟ್ಟಿಸುತ್ತೋ ಯಾರಿಗೆ ಗೊತ್ತು. ಪುಸ್ತಕಗಳು, ಹಾಡುಗಳು ಎಷ್ಟು ಸಾಧ್ಯವಾಗ್ತವೋ ಅಷ್ಟು ಕೊಂಡ್ಕೊಂಡ್ಬಿಡಿ. ದೇ ಆರ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್. ಇವತ್ತು ಕೊಂಡ್ಕೊಂಡ ಅಂಗಿ ನಾಳೆಗೆ ಬಿಗಿಯಾಗುತ್ತೆ. ಬಚ್ಚಿಟ್ರೆ ಬಿಚ್ಚಿಟ್ರೆ ಮತ್ತೆ ಹಾಕ್ಕೊಳ್ಳೋಕ್ಕಾಗಲ್ಲ. ಆದರೆ ಪುಸ್ತಕ ಹಾಗಲ್ಲ, ಹಾಡು ಹಾಗಲ್ವೇ ಅಲ್ಲ. ಮತ್ತಾವಾಗಲೋ ಓದ್ತೀವಿ, ಕೇಳ್ತೀವಿ. ನಮ್ಮ ನಂತರ ಇನ್ಯಾರೋ ಓದ್ತಾರೆ, ಮತ್ತಾರೋ ಕೇಳ್ತಾರೆ. ಒಂದು ಒಳ್ಳೆಯ ಲೈಬ್ರರಿ ಇಟ್ಕೊಳ್ಳದೆ ಇರೋನಿಗಿಂತ ಈ ಜಗತ್ತಿನಲ್ಲಿ ಬಡವ ಇನ್ನೊಬ್ಬನಿಲ್ಲ ನೋಡಿ. ಮನಸ್ಸು, ಮೂಡು ಎಷ್ಟೇ ಕೆಟ್ಟದಾಗಿರಲಿ, ಒಂದು ಒಳ್ಳೆಯ ಪುಸ್ತಕ ಓದಿ. ಓದ್ತಾ ಓದ್ತಾ ಸ್ಲೋಲಿ ಸಂತೋಷ ಅನ್ನೋದು ಬೆಳಗಿನ ಜಾವದ ಸೂರ್ಯನ ಮೊದಲ ಕಿರಣದ ಹಾಗೆ ಕಿಟಕಿಯೊಳಗಿಂದ ನಿಮ್ಮ ಮನೆಯೊಳಕ್ಕೆ, ಮನಸ್ಸಿನೊಳಕ್ಕೆ ಬಂದುಬಿಡುತ್ತೆ. ನಾನು ಹಿಂದೊಂದು ಸಲ ಬರೆದಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಭಾರತದಂಥ ದೇಶದಲ್ಲಿ ಬಹುಶಃ ಅನ್ಎಂಪ್ಲಾಯ್ಮೆಂಟ್ನಷ್ಟೇ ಕಷ್ಟವಾದ ಪ್ರಶ್ನೆ ಪ್ರೀತಿಯದು ಅಂತ. ನೌಕರಿ ಇಲ್ಲದೆ ನರಳೋರು ಇರೋ ಹಾಗೇನೆ ಪ್ರೀತಿ ಇಲ್ಲದೆ ನರಳೋರು ಕೋಟ್ಯಂತರ ಜನ ಇದ್ದಾರೆ, ಎಸ್ಪೆಷಲಿ ದಿ ಯೂತ್. ನಮ್ಮನ್ನೇ ಯಾರೂ ಪ್ರೀತಿಸೋದಿಲ್ಲ ಅನ್ನೋ ಭಾವ, ಪ್ರೀತಿಸಿದವರು ನಮಗೆ ಸಿಗಲಿಲ್ಲ ಅನ್ನೋ ನಿರಾಸೆ, ಪ್ರೀತಿಗೆ ನಾವು ಅರ್ಹರೇ ಅಲ್ವೇನೋ ಅನ್ನೋ ಹತಾಶೆ. ಒಂದು ವಯಸ್ಸಿನಲ್ಲಿ ಇವೆಲ್ಲ ತುಂಬ ಕಾಡ್ತವೆ. ಪ್ರೀತಿಸೋ ಒಂದು ಹೃದಯಕ್ಕೋಸ್ಕರ ಜೀವ ಚಡಪಡಿಸ್ಬಿಡುತ್ತೆ. ಈ ಚಡಪಡಿಕೆಯ ಸುತ್ತ ಅದೆಷ್ಟು ಸಾವಿರ ಹಾಡುಗಳು, ಕವಿತೆಗಳು ಇವೆ, ಕೇಳಿಸ್ಕೊಂಡಿದ್ದೀರಾ? ಎಲ್ಲೋ ಒಬ್ಬ ಜಾಣೆ ಯಾಕೋ ಕಾಣೆ ಮನಸ್ಸು ಸೆಳೆದು ಬಿಡ್ತಾಳೆ. ಯಾಕೆ ಪ್ರೀತಿಸ್ತೀವಿ ಗೊತ್ತಿಲ್ಲ. ಯಾಕೆ ಪ್ರೀತಿಸಲ್ಲ ಅಂತ ಕೇಳಿದ್ರೆ 10 ಕಾರಣ ಹೇಳ್ಬೋದು. ಆದರೆ ಯಾಕೆ ಪ್ರೀತಿಸ್ತೀವಿ ಅಂತ ಕೇಳಿದ್ರೆ ಒಂದೇ ಒಂದು ಕಾರಣವನ್ನು ಹೇಳೋಕ್ಕಾಗಲ್ಲ. ನಮ್ಮ ಗೆಳೆಯರ ಮಧ್ಯದಿಂದ, ಪಕ್ಕದ ಬೀದಿಯಿಂದ, ನಾವಿರೋ ಕ್ಲಾಸ್ ರೂಮ್ನಿಂದ, ಕೆಲಸ ಮಾಡೋ ಆಫೀಸ್ನಿಂದ, ನಿತ್ಯ ಓಡಾಡೋ ಬಸ್ಸಿಂದ, ಕಡೆಗೆ ಎಲ್ಲೋ ದಾರಿ ತಪ್ಪಿ ನಮ್ಮ ಮೊಬೈಲಿಗೆ ಬಂದು ಬೀಳೋ ಯಾರ್ದೋ SMS-ನಿಂದ ಈ ಪ್ರೀತಿ ಅನ್ನೋ ಮಾಯೆ ಉದ್ಭವವಾಗಿಬಿಡುತ್ತೆ. ಎಲ್ಲಿ ಯಾವ ಕ್ಷಣದಲ್ಲಿ ಬದುಕಿನ ಯಾವ ತಿರುವಿನಲ್ಲಿ ಪ್ರೀತಿ ಹುಟ್ಕೊಳ್ಳುತ್ತೋ ಹೇಳೋದು ಹೇಗೆ? ಹಾಗೆ ಹುಟ್ಕೊಂಡ ಪ್ರೀತಿ ಪ್ರತಿ ವ್ಯಕ್ತಿಯನ್ನು ತುಂಬ ಕ್ರಿಯೇಟಿವ್ ಆಗಿ ಮಾಡಿಬಿಡುತ್ತೆ. ಮಾತಿಗೆ ಹೊಸ ಅರ್ಥ ಸಿಗುತ್ತೆ, ಬದುಕಿಗೊಂದು ಪರ್ಪಸ್ ಸಿಗುತ್ತೆ. ಇಟ್ಸ್ ಎ ಸ್ಟ್ರೇಂಜ್, ವಂಡರ್ಫುಲ್, ಕೂಲ್ ಫೀಲಿಂಗ್. ಆದರೆ ಫ್ರೆಂಡ್ಸ್, ಒಂದು ಸಲ ಯೋಚನೆ ಮಾಡಿ, ಈ ಜಗತ್ತು ಸೃಷ್ಟಿಯಾಗಿ ಭೂಮಿಗೆ ಬಂದ ಮೊಟ್ಟ ಮೊದಲನೇ ಗಂಡು ಹೆಣ್ಣು ಕೂಡ ಪ್ರೀತಿಸಿದ್ರು. ಜಗತ್ತು ನಾಶವಾಗೋ ಕಡೆ ಕ್ಷಣದಲ್ಲಿ ತಾರುಣ್ಯಕ್ಕೆ ಕಾಲಿಟ್ಟ ಗಂಡು ಹೆಣ್ಣು ಕೂಡ ಪ್ರೀತಿಸ್ತಾರೆ. ಪ್ರೀತಿಸಿದವರೆಲ್ಲ ಭೇಟಿಯಾಗ್ತಾರೆ, ಮಾತಾಡ್ತಾರೆ, ಜಗಳ ಆಡ್ತಾರೆ, ಕನಸು ಕಾಣ್ತಾರೆ, ಮದುವೆ ಆಗ್ತಾರೆ, ಅವರಿಗೆ ಮಕ್ಕಳಾಗ್ತಾರೆ. ಮೈ ಕ್ವಶನ್ ಈಸ್, ಹೌ ಆರ್ ಯು ಡಿಫರೆಂಟ್ ಫ್ರಮ್ ದೆಮ್? ಸ್ವಲ್ಪ ಈ ಬಗ್ಗೆ ಗಂಭೀರವಾಗಿ ಯೋಚಿಸಿ ನೋಡಿ. ನೀವು ಎಲ್ಲರ ಹಾಗಲ್ಲ. ಯು ಆರ್ ವೆರಿ ಡಿಫರೆಂಟ್ ಫ್ರಮ್ ಅದರ್ಸ್. ನೀವು ತುಂಬ ಕ್ರಿಯೇಟಿವ್ ಪರ್ಸನ್. ಯು ಆರ್ ಇಂಟೆಲಿಜೆಂಟ್, ಯು ಆರ್ ಹ್ಯೂಮನ್, ಯು ಆರ್ ಎಂಟೈರ್ಲಿ ಡಿಸ್ಟಿಂಕ್ಟ್ ಫ್ರಮ್ ದಿ ಕ್ರೌಡ್. ಹಾಗಾದರೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ ಕೂಡ ತುಂಬ ಡಿಫ್ರೆಂಟ್ ಆಗಿರಬೇಕಲ್ವಾ? ಎಲ್ಲರೂ ಐ ಫೆಲ್ ಫಾರ್ ಹಿಮ್, ಐ ಫೆಲ್ ಫಾರ್ ಹರ್, ಐ ಫೆಲ್ ಇನ್ ಲವ್ ಅಂತಾರೆ.
ಆಚಾರ್ಯ ರಜನೀಶ್ ಮಾತ್ರ ವಿ ಮಸ್ಟ್ ರೈಸ್ ಇನ್ ಲವ್ ಅಂತಿದ್ರು. ನೀವು ನಿಮ್ಮ ಪ್ರೇಮವನ್ನು, ಪ್ರೀತಿಯನ್ನು, ಅಫೇರ್ನ, ಸಂಬಂಧವನ್ನು ಅದನ್ನೊಂದು ಡಿಫ್ರೆಂಟ್ ಆದ ಪ್ಲೇನ್ನಲ್ಲಿ ಇರಿಸಿ ನಡ್ಕೊಂಡು ಹೋಗಬೇಕಲ್ವಾ? ಯು ಶುಡ್ ನಾಟ್ ಬಿ ಒನ್ ಇನ್ ದಿ ಕ್ರೌಡ್. ಎಲ್ಲರ ಹಾಗೆ ಪ್ರೀತಿಸೋದು, ತಂದೆ ತಾಯಿನ ವಿರೋಧಿಸ್ತೀವಿ ಅಂದ್ಕೊಳ್ಳೋದು, ಇಡೀ ಸಮಾಜವನ್ನು ಎದುರು ಹಾಕ್ಕೊಂಡು ಈ ಪ್ರೇಮದಲ್ಲಿ ಸಫಲರಾಗ್ತೀವಿ ಅಂದ್ಕೊಳ್ಳೋದು, ಯಥಾ ಪ್ರಕಾರ ಮದುವೆ ಆಗೋದು, ಆಮೇಲೆ ಮಕ್ಕಳಾಗೋದು. ನೋ, ಪ್ರೀತಿ ಅನ್ನೋದು ಇಂಥ ಭ್ರಮಾಲೋಕವಲ್ಲ. ನಾನು ಎಲ್ಲರಿಗಿಂತ ವಿಭಿನ್ನವಾಗಿ ಪ್ರೀತಿ ಅನ್ನೋ ಅನುಭವಕ್ಕೆ ರಿಲೇಟ್ ಆಗ್ತೀನಿ ಅಂತ ನೀವು ಅನ್ನೋದಾದರೆ ಕೆಲವು ಬೇಸಿಕ್ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಪ್ರೀತಿ ಅನ್ನೋ ಮಾಯೆ ಕ್ರಿಯೇಟ್ ಮಾಡೋ ಮೊದಲನೇ ಶತ್ರುವೇ ಪೊಸೆಸಿವ್ನೆಸ್. ಪ್ರೀತಿಸಿದ ಮೇಲೆ ಪೊಸೆಸಿವ್ ಆಗೇ ಆಗ್ತೀವಲ್ವಾ ಅಂತ ನಿಮಗೆ ನೀವೇ ಸುಳ್ಳು ಸಮಾಧಾನ ಹೇಳ್ಕೋಬಾರ್ದು. ಡೋಂಟ್ ಬಿ ಪೊಸೆಸಿವ್. ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅನ್ನೋದರ ಇನ್ನೊಂದು ಅರ್ಥ ನಿನ್ನನ್ನು ತುಂಬ ನಂಬ್ತೀನಿ ಅಂತ. ನಿಮ್ಮ ಪ್ರೀತಿ ಅಂಥದೊಂದು ಗಾಢವಾದ ನಂಬಿಕೆಯ ಮೇಲೆ ಆಧಾರಪಟ್ಟಿರಬೇಕು. ನೀವು ಪ್ರೀತಿಸೋ ವ್ಯಕ್ತಿನ ನಿಮ್ಮ ಹುಚ್ಚು ಪ್ರೀತಿ ಉಸಿರುಗಟ್ಟಿಸೋ ಹಾಗೆ ಮಾಡಬಾರ್ದು. ಗಿವ್ ಹಿಮ್ ಲಾಟ್ ಆಫ್ ಸ್ಪೇಸ್. ಅಲೋ ಹರ್ ಟು ಎಂಜಾಯ್ ಹರ್ ಓನ್ ಸ್ಪೇಸ್. ಒಬ್ಬರನ್ನೊಬ್ಬರು ಕಚ್ಕೊಂಡೇ ಜೀವನ ಪರ್ಯಂತ ಇರೋದಕ್ಕಾಗೋದಿಲ್ಲ. ಇಬ್ಬರಿಗೂ ಪರಸ್ಪರರ ಮೇಲೆ ವಿಶ್ವಾಸ ಇದ್ದರೆ ಅಂಥದ್ದೊಂದು ಪೊಸೆಸಿವ್ ಆ್ಯಟಿಟ್ಯೂಡ್ ಬೆಳೆಯೋದಿಲ್ಲ. ಪ್ಲೀಸ್ ಡೋಂಟ್ ಬಿ ಪೊಸೆಸಿವ್. ಗಂಡು ಹೆಣ್ಣಿನ ಮಧ್ಯೆ ಡಿಸೈರ್ ಅನ್ನೋದು ತುಂಬ ಸಹಜವಾಗಿ ಉದ್ಭವವಾಗುವಂಥದ್ದು. ಅದನ್ನು ಸಪ್ರೆಸ್ ಮಾಡಬೇಡಿ, ಮಾಡೋಕ್ಕೆ ಸಾಧ್ಯವಾಗೋದೂ ಇಲ್ಲ. ಆದರೆ ಫ್ರೆಂಡ್ಸ್, ಗಂಡು ಹೆಣ್ಣಿನ ಮಧ್ಯದ ಮಿಲನ ಮಹೋತ್ಸವ ಅನ್ನೋದು ಎರಡು ವ್ಯಕ್ತಿಗಳ ಮಿಲನದ ಸಂಭ್ರಮಾಚರಣೆಯಾಗಬೇಕು. ಇಟ್ ಶುಡ್ ಬಿ ಸೆಲೆಬ್ರೇಷನ್ ಆಫ್ ಟೂ ಪರ್ಸನಾಲಿಟೀಸ್. ಅದು ಎರಡು ದೇಹಗಳ ಹಸಿವಿನ ವ್ಯವಹಾರ ಆಗಬಾರ್ದು. ಮಿಲನ ಮಹೋತ್ಸವವನ್ನು ತಂತಾನೇ ಘಟಿಸೋದಕ್ಕೆ ಬಿಟ್ಬಿಡಿ. ಅದಕ್ಕೋಸ್ಕರ ಯಾಕಾರಬೇಡಿ, ಅವಸರ ಪಡಬೇಡಿ, ಒತ್ತಾಯ ಮಾಡಬೇಡಿ, ಮೋಸ ಮಾಡಬೇಡಿ. ನೀವು ಪ್ರೀತಿಸಿದ ಮಾತ್ರಕ್ಕೆ ಅದಕ್ಕೆ ಎಲ್ಲರಿಂದಲೂ ಅಕ್ಸೆಪ್ಟೆನ್ಸ್ ಸಿಗಬೇಕು, ಎಲ್ಲರೂ ಒಪ್ಕೊಂಡು ಬಿಡಬೇಕು ಅಂತ ಭಾವಿಸಬೇಡಿ. ನಮ್ಮ ಹಿರಿಯರು ನಮಗಿಂತ ಮುಂಚೆ ಹುಟ್ಟಿದ್ದಾರೆ. ನಮಗಿಂತ ಮುಂಚೆ ಅವರ ಆಲೋಚನೆಗಳು ಹುಟ್ಟಿವೆ. ಅವರಿಗೆ ಅವರದೇ ಆದ ಬದುಕಿನ ಆದರ್ಶಗಳಿವೆ, ಆಸೆಗಳಿವೆ, ಅಭಿಪ್ರಾಯಗಳಿವೆ. ಅವುಗಳನ್ನೆಲ್ಲ ಒಂದೇ ಕ್ಷಣದಲ್ಲಿ ಬದಲಾಯಿಸಿಕೊಂಡು ನೀವು ಮನೆಗೆ ಕರ್ಕೊಂಡು ಹೋದ ತಕ್ಷಣ ನಿಮ್ಮ ಬಾಯ್ ಫ್ರೆಂಡ್ನೋ ಗರ್ಲ್ ಫ್ರೆಂಡ್ನೋ ಒಪ್ಕೊಂಡು ನಿಮ್ಮ ತಲೆ ಮೇಲೆ ಅಕ್ಕಿ ಕಾಳು ಹಾಕಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ದೇರ್ ಮೇ ಬಿ ಲಾಟ್ ಆಫ್ ಅಪೋಸಿಷನ್. ನಿಧಾನವಾಗಿ ನೆಮ್ಮದಿಯಾದ ಮನಸ್ಸಿನಿಂದ ತುಂಬ ಕೂಲಾಗಿ ಅದನ್ನೆಲ್ಲ ಫೇಸ್ ಮಾಡಿ. ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ತುಂಬ ಒಳ್ಳೆ ಮನಸ್ಸಿಟ್ಕೊಂಡು ಮಾಡಿ. ಅಲ್ಟಿಮೇಟ್ಲಿ ತಂದೆ ತಾಯಿಯ ಮನಸ್ಸಿಗೆ ವಿರುದ್ಧವಾದದ್ದನ್ನು ಮಾಡಲೇಬೇಕಾಗಿ ಬಂದಾಗ ಮೈ ಡಿಯರ್ ಫ್ರೆಂಡ್ಸ್, ಆದಷ್ಟು ಅವರನ್ನು ಕಡಿಮೆ ಹರ್ಟ್ ಮಾಡಿ. ಈ ಬದುಕೇ ಹಾಗೆ. 100 ವೇದನೆಗಳ ಮಧ್ಯೆ ಒಂದು ಸಂತೋಷ ಹುಟ್ಟುತ್ತೆ. ಪ್ರೀತಿ ಕೂಡ ಅಂಥದ್ದೊಂದು ವಿಭಿನ್ನವಾದ ಸಂತೋಷವೇ. ಆದರೆ ಆ ಸಂತೋಷವನ್ನು ಸ್ವೀಕರಿಸೋಕೆ, ಅನುಭವಿಸೋಕೆ, ಕಟ್ಟಿ ಬಾಳಿಸೋಕೆ, ಉಳಿಸಿ ಬೆಳೆಸೋದಕ್ಕೆ ನೀವು ಅರ್ಹರಾಗಿದ್ದೀರಾ ಅನ್ನೋದನ್ನು 1000 ಸಲ ಯೋಚಿಸಿ ಒಂದು ನಿರ್ಧಾರಕ್ಕೆ ಬನ್ನಿ. ಮದುವೆ ಅಂತ ಆಗೋದು ಕೇವಲ ದೇಹಕ್ಕಲ್ಲ, ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ ಅದಕ್ಕೆ ಪೂರಕವಾಗಿದೆಯಾ ಅಂತ ಯೋಚಿಸಿ. ಫೈನಾನ್ಷಿಯಲಿ ಆರ್ ಯು ಇಂಡಿಪೆಂಡೆಂಟ್? ಬದುಕು ಸಾಗಿಸೋ ಯೋಗ್ಯತೆ ನಿಮಗಿದೆಯಾ? ಹೇಗೋ ಒಂದು ಮ್ಯಾನೇಜ್ ಮಾಡಿಬಿಡ್ತೀನಿ ಬಿಡು ಅಂತ ಅಂದ್ಕೊಂಡು ಮದುವೆಯಂಥ ಮೇಜರ್ ನಿರ್ಣಯಕ್ಕೆ ಕೈ ಹಾಕಬೇಡಿ. ಹೇಗೋ ಒಂದು ಬದುಕಿದ್ರಾಯ್ತು ಅಂತ ಅಂದ್ಕೊಂಡ್ರೆ ಹೇಗೇಗೋ ಬದುಕಿಬಿಡ್ತೀವಿ. ಹೀಗೆ ಬದುಕ್ತೀನಿ ಅಂದ್ಕೊಂಡಾಗಲೇ ಚೆನ್ನಾಗಿ ಬದುಕೋಕ್ಕೆ ಸಾಧ್ಯವಾಗೋದು. ನನಗಿಂತ ಚಿಕ್ಕವರು ನನಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ನಂದು. ಅದಕ್ಕೋಸ್ಕರವೇ ಹೀಗೆ ಬದುಕು, ಬವಣೆ, ಓದು, ಸಂಗೀತ, ಆಸೆ, ನಿರಾಸೆ, ಪ್ರೀತಿ, ಪ್ರೇಮಗಳ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡ್ತಾ ಕೂತಿದ್ದೀನಿ. ಐನೋ ನನಗಿಂತ ನೀವು ಚಿಕ್ಕವರಾದರೂ ನೀವು ನನಗಿಂತ ಬುದ್ಧಿವಂತರು, ನನಗಿಂತ ಸಾಹಸಿಗಳು.
ಎಲ್ಲೋ ಒಂದೆರಡು ಅನುಭವಗಳಿಗೆ ಸಂಬಂಧಿಸಿದ ಹಾಗೆ ನಾನು ನಿಮಗಿಂತ ದೊಡ್ಡವನಿರಬಹುದು. ಅಷ್ಟೇ ಹೊರತು ನಾನು ಜ್ಞಾನಿಯಲ್ಲ, ತುಂಬ ಓದ್ಕೊಂಡವನೂ ಅಲ್ಲ. ಎಲ್ಲೂ ಕೂಡ ನಿಮಗೆ ಬೋಧನೆ ಮಾಡೋ ಪ್ರಯತ್ನ ಮಾಡಿಲ್ಲ. ಬೋಧಿಸೋ ಅರ್ಹತೆ ಈ ಬದುಕಿಗೆ ಮಾತ್ರ ಇದೆ. ಬದುಕು ಬೋಧಿಸಿದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಪ್ರಯತ್ನ ನಿಮಗಿಷ್ಟವಾದರೆ ನನಗೊಂದು ಪತ್ರ ಬರೀರಿ. ಲೆಟ್ಸ್ ಮೀಟ್ ಅಗೈನ್. ನಮಸ್ತೆ.